ವೆಲ್ಕಮ್ ಟು ನಿಶಿಕಾ ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ಟ್ಯೂಸ್ಡೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಫಸ್ಟು ನಾನು ಬಿಸಿ ನೀರನ್ನು ಕುಡಿತೀನಿ. ಬಿಸಿನೀರು ಕುಡ್ಕೊಂಡು ಇಡ್ಲಿಯನ್ನು ಮಾಡಬೇಕು ತಿಂಡಿಗೆ. ಅದಕ್ಕಾಗಿ ಮೊದಲಿಗೆ ನೀರು ಕಾಯ್ಸೋಕ್ಕೆ ಇಡ್ತೀನಿ. ಇಡ್ಲಿಗೆ ಇಟ್ಕೊಂಡು ಬೇರೆ ಕೆಲಸನ ಮಾಡಲಿಕ್ಕೆ ಹೋಗ್ತೀನಿ. ಇಡ್ಲಿ ಬೇಯುವಷ್ಟರಲ್ಲಿ ಒಂದು ಕೆಲಸ ಮುಗಿದಿರ್ತದೆ. ಅದಕ್ಕೆ ಮೊದಲಿಗೆ ಇಡ್ಲಿಯನ್ನು ಮಾಡಲಿಕ್ಕೆ ಇಡ್ತೀನಿ. ತಟ್ಟೆಗೆಲ್ಲ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು. ಚಳಿಗಾಲದಲ್ಲಿ ಹಿಟ್ಟು ಉಬ್ಬಿ ಬರೋದು ಕಷ್ಟ. ಅದಕ್ಕೆ ನಾನು 2 ದಿನ ಮೊದಲೇ ಅಕ್ಕಿಯನ್ನು ನೆನೆಸಿಡ್ತೀನಿ. ಆಮೇಲೆ ರುಬ್ಬಿ ಇಡೋದ್ರಿಂದ ಚೆನ್ನಾಗಿ ಹಿಟ್ಟು ಉಬ್ಬಿ ಬರ್ತದೆ. 2 ದಿನ ತಗೊಳುತ್ತೆ. ಆದರೆ ಬೇಸಿಗೆ ದಿನಗಳಲ್ಲೆಲ್ಲ ಬೇಗ ಉಬ್ಬಿ ಬರ್ತದೆ, ಒಂದೇ ದಿನಕ್ಕೆ ಉಬ್ತದೆ. ಎಲ್ಲ ತಟ್ಟೆಗೂ ಹಿಟ್ಟನ್ನು ಹಾಕಿ ಈಗ ಇಡ್ತಾಯಿದ್ದೀನಿ. ಇದನ್ನು ಬೇಯಲಿಕ್ಕಿಟ್ಟು ನಾನು ಕಸ ಗುಡಿಸ್ಲಿಕ್ಕೆ ಹೋಗ್ತೀನಿ. ಬೇಯೋಷ್ಟರಲ್ಲಿ ಕಸ ಗುಡಿಸಿ ಆಗ್ತದೆ. ನಾನು ಬೆಳಿಗ್ಗೆ ಆಲ್ಮೋಸ್ಟ್ 6 ಗಂಟೆಗೆ ಏಳ್ತೀನಿ. ಆದರೂ ನಮಗೆ 6 ಗಂಟೆಗೆ ಎದ್ದರೂ ನನಗೆ ಟೈಮ್ ಸಾಕಾಗಲ್ಲ, ಗಡಿಬಿಡಿ ಆಗ್ತದೆ. ಮಗ ಒಂದು ಟೈಮು, ಹಸ್ಬೆಂಡ್ ಒಂದು ಟೈಮು, ಮಗಳು ಒಂದು ಟೈಮು, ಎಲ್ಲರದ್ದು ಒಂದೊಂದು ಟೈಮ್ ಆಗಿರೋದ್ರಿಂದ ನನಗೆ ಗಡಿಬಿಡಿ ಆಗ್ತದೆ. ಬೆಳಿಗ್ಗೆ ಇಡ್ಲಿ ಬೇಯಲಿಕ್ಕಿಟ್ಟೆ. ನಂತರ ಸ್ವಲ್ಪ ನಾನು ಗ್ಯಾಲ್ರಿ ಕಡೆ ಬಂದೆ. ಹೊರಗಡೆ ವಾತಾವರಣ ಹೇಗಿದೆ ಅಂತ. ತುಂಬ ಕೂಲಾಗಿತ್ತು ವಾತಾವರಣ. ಬೆಳಗ್ಗೆ ಟೈಮ್ ಹೀಗೆ ಹೊರಗಡೆ ನೋಡಲಿಕ್ಕೆ ಖುಷಿಯಾಗ್ತದೆ ಮನಸ್ಸಿಗೆ. ತುಂಬ ಕೂಲಾಗಿರ್ತದೆ. ಆದರೆ ನಮ್ಮ ಸೈಡ್ ಹೆಚ್ಚು ಚಳಿ ಇರೋದಿಲ್ಲ. ನಮ್ಮ ಅಮ್ಮನ ಮನೆ ಸೈಡೆಲ್ಲ ತುಂಬ ಚಳಿ ಇರ್ತದೆ. ಮಲೆನಾಡು ಇದು, ಕರಾವಳಿ ಸೈಡು ಹೆಚ್ಚು ಚಳಿ ಇರೋದಿಲ್ಲ. ಹಾಗೆ ನಾನು ಗುಡಿಸ್ಲಿಕ್ಕೆ ಬಂದೆ. ಮನೆಯೆಲ್ಲ ಕಸ ಗುಡಿಸ್ತೀನಿ. ಕಸ ಗುಡಿಸುವಷ್ಟರಲ್ಲಿ ಇಡ್ಲಿ ಬೆಂದಿರ್ತದೆ. ಮನೆ ಬಾಗಿಲನ್ನೆಲ್ಲ ಕಸ ಗುಡಿಸ್ತೀನಿ. ಮಕ್ಕಳು ಚಪ್ಪಲನ್ನೆಲ್ಲ ಹೇಗೇಗೋ ಇಟ್ಟಿರ್ತಾರೆ, ಅದನ್ನೆಲ್ಲ ಸರಿಯಾಗಿ ಜೋಡಿಸಿಡ್ತೀನಿ. ಹಾಗೆ ಹ್ಯಾಂಡೆಲ್ಲ ವಾಶ್ ಮಾಡ್ಕೊಂಡು ಬಂದೆ, ಕೈ ತೊಳ್ಕೊಂಡು ಬಂದೆ. ಇಡ್ಲಿ ಬೆಂದಿದೆಯಲ್ಲ ಅಂತ ಒಂದು ಸ್ವಲ್ಪ ಚಾಕುನ ಚುಚ್ಚಿ ನೋಡಿದೆ. ಇಡ್ಲಿ ಅಂಟ್ಕೊಂಡಿಲ್ಲ, ಇಡ್ಲಿ ಬೆಂದಿದೆ. ಅದನ್ನು ಫ್ಲೇಮ್ ಆಫ್ ಮಾಡಿ ನೆಲ ಒರೆಸ್ಲಿಕ್ಕೆ ಹೋಗ್ತೀನಿ. ನೆಲ ಎಲ್ಲ ಒರೆಸಾಯಿತು. ನಂತರ ದೇವ್ರ ಮನೆ ಹತ್ತಿರ ಒಂದು ಟಿಫಾಯ್ ಇಟ್ಕೊಂಡಿದ್ದೀನಿ ರಂಗೋಲಿ ಹಾಕಲಿಕ್ಕೆ. ಯಾಕಂದರೆ ಅದು ನೆಲದಲ್ಲಿ ಹಾಕಿದರೆ ರಂಗೋಲಿ ಕಾಣೋದಿಲ್ಲ, ವೈಟ್ ಟಾಯ್ಲ್ಸ್ ಇರೋದ್ರಿಂದ ರಂಗೋಲಿ ಕಾಣೋದಿಲ್ಲ. ಅದಕ್ಕೆ ನಾನು ಒಂದು ಟಿಫಾಯ್ ಇಟ್ಕೊಟ್ಟಿದ್ದೀನಿ. ಅದರಲ್ಲಿ ರಂಗೋಲಿ ಹಾಕಲಿಕ್ಕೆ ಚೆನ್ನಾಗಿ ಕಾಣ್ತದೆ. ರಂಗೋಲಿ ಸಿಂಪಲಾಗಿ ರಂಗೋಲಿ ಹಾಕ್ತೀನಿ. ಬೇಗ ಹಾಕಬೇಕಾಗ್ತದೆ, ಗಡಿಬಿಡಿ ಇರ್ತದೆ ಬೆಳಗ್ಗೆ. ಹಾಗೆ ನನ್ನ ಹಸ್ಬೆಂಡ್ ಸ್ನಾನ ಬಂದ್ಕೊಂಡು ನನ್ನ ಮಗನಿಗೂ ಸ್ನಾನ ಮಾಡಿಸಿ ಆಮೇಲೆ ಅವರು ಪೂಜೆ ಮಾಡ್ತಾರೆ. ದೇವ್ರ ಹತ್ರ ರಂಗೋಲಿ ಆಯಿತು, ತುಳಸಿ ಗಿಡದ ಹತ್ರ ರಂಗೋಲಿ ಆಯಿತು. ಈಗ ಬಾಗಿಲಿಗೆ ಹಾಕ್ತಾಯಿದ್ದೀನಿ. ಬಾಗಿಲಿಗೂ ಹಾಗೆ ಸಣ್ಣದಾಗಿ ಹಾಕ್ತೀನಿ. ಹಾಲಿಡೇ ಇದ್ದಾಗ ಮಾತ್ರ ಚೆನ್ನಾಗಿ ಒಂದು ರಂಗೋಲಿ ಹಾಕಿ ಬಣ್ಣಗಳನ್ನು ತುಂಬ್ತೀನಿ. ಇವಾಗ ಸಣ್ಣದಾಗಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಟಿಫಿನ್ ರೆಡಿ ಮಾಡಲಿಕ್ಕೆ ಹೋಗ್ತೀನಿ. ಬಾಗಿಲಿಗೆ ಹಳದಿ ಕುಂಕುಮವನ್ನು ಇಡ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾರೆ. ಆಮೇಲೆ ನಾನು ಚಟ್ನಿ ಮಾಡಬೇಕಿತ್ತು. ಇಡ್ಲಿಗೆ ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ, ಹುರಿಗಡಲೆ ಮತ್ತು ಹಸಿಮೆಣಸು, ಸ್ವಲ್ಪ ಒಂದು 4 ಬೆಳ್ಳುಳ್ಳಿ, ಹೆಸಳು, ಶುಂಠಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಬೇಕಿತ್ತು. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು. ಹಾಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ. ಚಟ್ನಿ ರೆಡಿ ಆಯಿತು. ಇದಕ್ಕೆ ನಾನು ಸಾಸಿವೆ ಒಗ್ಗರಣೆಯನ್ನು ಕೊಡ್ತೀನಿ. ಒಗ್ಗರಣೆಗೆ ಏನು ಹಾಕಲ್ಲ, ಸಾಸಿವೆ ಅಷ್ಟೇ ಹಾಕ್ತೀನಿ. ಹೀಗೆ ಸಾಸಿವೆ ಒಗ್ಗರಣೆ ಕೊಡೋದ್ರಿಂದ ಚಟ್ನಿ ಟೇಸ್ಟ್ ಬರ್ತದೆ.
ಇಡ್ಲಿ ಜೊತೆಗೆ ಚೆನ್ನಾಗಾಗ್ತದೆ. ಚಟ್ನಿನೂ ರೆಡಿ ಆಯಿತು. ಆಮೇಲೆ ಟೀ ಮಾಡ್ತಾಯಿದ್ದೀನಿ. ಇಡ್ಲಿ ಎಲ್ಲ ತಣ್ಣಾಗಿತ್ತು. ಇದು ಸ್ವಲ್ಪ ತಣ್ಣ ಆದಮೇಲೆ ನಾವು ಹೀಗೆ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೋತದೆ. ಇಲ್ಲಾಂದರೆ ತಟ್ಟೆಗೆಲ್ಲ ಅಂಟ್ಕೊಬಿಡ್ತದೆ. ಬಿಸಿದು ತೆಗಿಲಿಕ್ಕೆ ಹೋದರೆ ಎಲ್ಲ ಅಂಟ್ಕೊಬಿಡ್ತದೆ, ತೆಗಿಲಿಕ್ಕೆ ಆಗೋಲ್ಲ. ಅದಕ್ಕೆ ತಣ್ಣ ಆದಮೇಲೆ ತೆಗೆದ್ರೆ ಚೆನ್ನಾಗಿ ಬಿಟ್ಕೋತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಈ ಕಡೆ ಟೀನೂ ಕುದೀತಾ ಇದೆ. ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಟೀನೂ ರೆಡಿ ಆಯಿತು. ನಾನು ಥರ್ಮಸಲ್ಲಿ ಹಾಕಿಡ್ತೀನಿ ಟೀ. ಒಬ್ಬೊಬ್ಬರು ಒಂದೊಂದು ಟೈಮ್ ಟೀ ತಿಂಡಿ ತಿನ್ನೋದ್ರಿಂದ ಪದೇ ಪದೇ ಟೀ ಮಾಡಲಿಕ್ಕಾಗಲ್ಲ. ಅದಕ್ಕೆ ಒಂದೇ ಸರಿ ಮಾಡಿಕೊಂಡು ನಾನು ಥರ್ಮಸಲ್ಲಿ ಹಾಕಿಡ್ತೀನಿ. ಹಾಗೆ ನನ್ನ ಮಗಳನ್ನು ಎಬ್ಸ್ಲಿಕ್ಕೆ ಬಂದೆ. ಅವಳನ್ನ ಎಬ್ಸೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಬೇಗ ಹೇಳೋದೇ ಇಲ್ಲ, ಪದೇ ಪದೇ ಏಳಿಸ್ತಾನೆ ಇರಬೇಕು. ಟೈಮ್ ಬೇರೆ ಆಗ್ತಾ ಇರ್ತದೆ. ಹೇಗೋ ಎಬ್ಸ್ಕೊಂಡು ಸ್ನಾನ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸ್ತಾಯಿದ್ದೀನಿ. ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ತಿನ್ನೋದೇ ಇಲ್ಲ ಅವಳು, ತಿನ್ನಿಸ್ಬೇಕು. ತಿನ್ನಿಸಿದ್ರೆ ಮಾತ್ರ ತಿಂತಾಳೆ. ಅವಳನ್ನು ತಿಂಡಿ ತಿನ್ನಿಸಿ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಕೊಬಂದೆ. ಆಮೇಲೆ ಬಟ್ಟೆ ವಾಶಿ ಹಾಕಿದ್ದೆ, ಮಷಿನಲ್ಲಿ ವಾಶ್ ಆಗಿತ್ತು, ಅದನ್ನು ಒಣಗಿಸ್ತಾ ಇದ್ದೀನಿ. ಗ್ಯಾಲರಿಯಲ್ಲಿ ಒಣಗಿಸ್ತೀನಿ ನಾನು ಬಟ್ಟೆಗಳನ್ನು. ಬಟ್ಟೆ ಎಲ್ಲ ಒಣಸಾಯಿತು. ಅಲ್ಲಿಗೆ ನಾನು ವ್ಲಾಗ್ ಸ್ಟಾಪ್ ಮಾಡಿದೆ. ಆಮೇಲೆ ಇದು ಈವ್ನಿಂಗು, ಸಂಜೆ ಕರ್ಬೂಜ ಹಣ್ಣು ತಗೊಬಂದಿದ್ರು ಸಂಡೇ. ಅದು ಹಾಗೇ ಇತ್ತು, ಅದನ್ನು ಜ್ಯೂಸ್ ಮಾಡ್ತಾಯಿದ್ದೀನಿ ಸಂಜೆ ಟೈಮಿಗೆ. ಕರ್ಬೂಜ ಹಣ್ಣು ಅಂದರೆ ನಂಗೆ ತುಂಬ ಇಷ್ಟ. ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನಮ್ಗೆ ಬೇಕು. ಹಣ್ಣನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಅದಕ್ಕೆ ಒಂದು 4-5 ಚಮಚ ಸಕ್ಕರೆ ಹಾಕಿದ್ದೀನಿ. ಮತ್ತು ಒಂದೆರಡು ಏಲಕ್ಕಿ ಬೀಜನ ಬಿಡಿಸಿ ಹಾಕಿದ್ದೀನಿ. ಅದನ್ನು ಗ್ರೈಂಡ್ ಮಾಡಿ ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ಎಷ್ಟು ತೆಳು ಬೇಕು ಅಷ್ಟು. ಅದು ಸ್ವಲ್ಪ ತೆಳು ಇದ್ರೇ ಚೆನ್ನಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಯಿತು, ರೆಡಿ ಆಯಿತು ಜ್ಯೂಸು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.